ಬಂಧುಗಳ ನಮಸ್ಕಾರ. ನಾವಿವತ್ತು ಬೆಂಗಳೂರಿನ BMRCL ಕಚೇರಿ ಬಳಿ ಇದೀವಿ. ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಏನು ಒಂದು ಕನ್ನಡಿಗರ ಒಂದು ಅಸ್ಮಿತೆ ಮತ್ತು ಕನ್ನಡಿಗರ ಉತ್ಪನ್ನ ಮತ್ತೆ ಕನ್ನಡಿಗರದೇ ಬ್ರ್ಯಾಂಡ್ ಆಗಿರುವಂತಹ ನಂದಿನಿಗೆ ಪೈಪೋಟಿ ಆಗಿರುವಂತಹ ಒಂದು ಗುಜರಾತಿನ ಸಂಸ್ಥೆ ಅಮೂಲ್ ಸಂಸ್ಥೆಗೆ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಸಂಸ್ಥೆಗೆ ಒಂದು ಕಿಯೋಸ್ಕ್ ಹಾಕೋದಕ್ಕೆ ಮತ್ತೆ ಅವ್ರದ್ದು ಒಂದು ಅಂಗಡಿಗಳನ್ನ ಅಲ್ಲಿ ತೆಗೆಯೋದಕ್ಕೆ ಟೆಂಡರ್ ನಲ್ಲಿ ಅವಕಾಶವನ್ನ ಕೊಟ್ಟಿರೋದು. ಸುಮಾರು 10 ಅಂಗಡಿಗಳನ್ನ ತೆರೆಯೋದಕ್ಕೆ ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥದ್ದು ಒಂದು ವಿವಾದಕ್ಕೆ ಕಾರಣವಾಗಿದೆ. ಇದೊಂದು ವಿವಾದ ಆಗ್ಲೇಬೇಕು, ಹಾಗೆ ಆಗುತ್ತೆ. ಯಾಕೆಂತಂದ್ರೆ ಇದು ಕನ್ನಡಿಗರ ವಿಚಾರ, ಕನ್ನಡದ ವಿಚಾರ, ಮತ್ತೆ ಕನ್ನಡಿಗರ ಜನರ ಆರ್ಥಿಕ ಹಿನ್ನೆಲೆಯ ವಿಚಾರ. ಕೇವಲ ಆರ್ಥಿಕವಾದ ಹಿನ್ನೆಲೆ ಅಲ್ಲ, ಇಲ್ಲೊಂದು ನಮ್ಮೆಲ್ಲರಿಗೂ ಒಂದು ಅಸ್ಮಿತೆ ಮತ್ತೆ ನಮ್ಮ ನಂದಿನಿ ಒಂದಿಗಿನ ನಮ್ಮೆಲ್ಲರಿಗೂ ಇರ್ತಕ್ಕಂಥ ಒಡನಾಟ ಇದಕ್ಕೆ ಕಾರಣ. ಇಂತಹ ಒಂದು ಸಂಕೀರ್ಣವಾದಂತಹ ಮತ್ತು ಸೂಕ್ಷ್ಮವಾದ ವಿಚಾರವನ್ನ ಸರಿಯಾಗಿ ಹ್ಯಾಂಡಲ್ ಮಾಡ್ಬೇಕಾಗಿದೆ ಅಂತ ಸರ್ಕಾರ ಹೇಗೆ ಹಿಂದೆ ಬಿಜೆಪಿಯವರು ಇದೇ ನಂದಿನಿಯನ್ನ ಅಮೂಲ್ಗೆ ಏನು ಮರ್ಜ್ ಮಾಡ್ತೀವಿ ಅಂತ ಹೋದಾಗ ಬಹಳ ಉಗ್ರ ಹೋರಾಟವನ್ನ ನಡೆಸಿ ಅಮೂಲ್ ಅವ್ರಿಗೆ ಅಮೂಲ್ದು ಮಾಡಬಾರ್ದು, ಅದನ್ನ ನಂದಿನಿಯಾಗಿ ಉಳಿಸ್ಕೋಬೇಕು ಅಂತಕ್ಕಂಥ ದೊಡ್ಡ ಹೋರಾಟವನ್ನ ಮಾಡಿ ಬಿಜೆಪಿಗೆ ಮುಖಭಂಗವನ್ನ ಕಾಂಗ್ರೆಸ್ ಮಾಡಿತ್ತು. ನಾವು ಕನ್ನಡಿಗರನ್ನ ಉಳಿಸೋದಿಕ್ಕೆ, ಕನ್ನಡಿಗರನ್ನ ಬೆಳೆಸೋದಿಕ್ಕೆ, ಕನ್ನಡಿಗರ ಉತ್ಪನ್ನಗಳನ್ನ ಉಳಿಸೋದಿಕ್ಕೆ ಇರೋಂತ ನಾವು ಮಹಾನ್ ಕನ್ನಡಿಗರು ಅಂತಕ್ಕಂಥ ಏನು ಬೀಕೊಂಡಿದ್ರು ಕಾಂಗ್ರೆಸ್ ಅವರು. ಆದ್ರೆ ಇವತ್ತು ಅದೇ ಕಾಂಗ್ರೆಸ್ನವರು ಈ ರೀತಿಯಾಗಿ ಅಮೂಲ್ ಅಂತ ಒಂದು ಬ್ರಾಂಡ್ ಅನ್ನ, ಗುಜರಾತಿ ಬ್ರಾಂಡ್ ಅನ್ನ ಕನ್ನಡದಲ್ಲಿ ಮಾರಾಟ ಮಾಡೋದಕ್ಕೆ, ಎಸ್ಪೆಷಲಿ ಇವತ್ತು ನಾವು ನೋಡಿದ್ರೆ ದಕ್ಷಿಣ ಕರ್ನಾಟಕದಲ್ಲೇ ಏನು ಒಂದು ಏನು KMF ಮತ್ತೆ ನಂದಿನಿ ಹಾಲಿಂದು ಏನು ಮಾರುಕಟ್ಟೆ ಇದೆ, ಮತ್ತೆ ಅದನ್ನ ಕೊಳ್ಳೋದು ಮತ್ತೆ ಮಾರೋದು ಉತ್ಪನ್ನಗಳನ್ನ ಇದೆ, ಇದು ವ್ಯಾಪಕವಾಗಿ ಆಡ್ಕೊಂಡಿರುವಂತದ್ದು. ನೀವು ಅದೇ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದ್ರೆ ಅಲ್ಲಿ ಹಲವಾರು ನಂದಿನಿ ಏತರ ಬ್ರಾಂಡ್ಗಳು ಇದಾವೆ. ಮತ್ತೆ ಇವ್ರದ್ದು ಅಮೂಲ್ ವಿಚಾರ ನಿಮ್ಗೆ ಹೇಳ್ಬೇಕು. ಅಮೂಲ್ ಅವರು ಈಗಾಗಲೇ ಅವರು ವ್ಯಾಪಕವಾಗಿ ನಂದಿನಿಗಿನ್ನ ಬಹಳ ಅಗ್ರೆಸಿವ್ ಆಗಿ ದೇಶಾದ್ಯಂತ ಬ್ರಾಂಡ್ ಅನ್ನ ಅವರು ಒಂದಷ್ಟು ಏನು ಬೆಳೆಸೋದಕ್ಕೆ ಒಂದು ನಿರ್ಧಾರ ಮಾಡ್ಕೊಂಡು ಎಲ್ಲ ಕಡೆ ಹೋಗ್ತಾ ಇರುವಂತದ್ದು. ಇವತ್ತು ಕರ್ನಾಟಕದಲ್ಲೂ ಕೂಡ ಆಲ್ರೆಡಿ ಮಹಾರಾಷ್ಟ್ರ ಭಾಗದ ಕರ್ನಾಟಕದ ಗಡಿ ಭಾಗಗಳಲ್ಲಿ ಅಮೂಲ್ ಅವರು ಒಂದ್ ರೀತಿಯಾಗಿ ನೇರವಾಗಿ ಪೆನೆಟ್ರೇಟ್ ಆಗಿ ಡೈರಿಗಳನ್ನು ಇಟ್ಕೊಂಡು ಡೈರಿಗಳಿಂದಲೂ ಕೂಡ ಜನರ ಹಾಲನ್ನ ಕೊಂಡುಕೊಂಡು ಮತ್ತೆ ಅಲ್ಲೂ ಕೂಡ ಅಮೂಲ್ ಉತ್ಪನ್ನಗಳನ್ನ ಮಾರುವಂತ ಅಂಗಡಿಗಳನ್ನ ಈಗಾಗಲೇ ತೆರ್ಕೊಂಡಿದ್ದಾರೆ. ಆದ್ರೆ ಅಲ್ಲಿ ಅವ್ರ ಏನೇ ತಿಪ್ಪರ್ಲಾಗ ಹಾಕಿದ್ರು, ಉತ್ತರ ಕರ್ನಾಟಕದಲ್ಲಿ ಅವ್ರೇನೇ ತಿಪ್ಪರ್ಲಾಗ ಹಾಕಿದ್ರು ಅಮೂಲ್ ಏನು ನಂದಿನಿದ ಮಾರುಕಟ್ಟೆ ಇದೆ ದಕ್ಷಿಣ ಭಾಗದಲ್ಲಿ, ಇದನ್ನ ಅವರು ಮುಟ್ಟೋದಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ನೇರವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲಿ ನಂದಿನಿದು ಒಂದ್ ರೀತಿಯಾಗಿ ಆರ್ಟ್ ಕೋರ್. ಇವತ್ತು ಯಾಕೆ ಆರ್ಟ್ ಕೋರ್ ಅಂತ ಹೇಳ್ತೀವಿ ಅಂತ ಅದನ್ನ ಯಾವನ್ನ ಇವರು ರಾಜಕಾರಣಿಗಳು ರಾಜಕಾರಣ ಮಾಡೋದಕ್ಕೆ ಏನು ಹಾಲಿಂದು ಚುನಾವಣೆಗಳನ್ನ ಎದುರಿಸ್ತಾರಲ್ಲ ಅದರಿಂದ ಬಂದಿರೋದಲ್ಲ. ಇದು ಯಾಕೆ ಇದು ಇಷ್ಟು ಗಟ್ಟಿಯಾಗಿದೆ ದಕ್ಷಿಣ ಭಾಗದಲ್ಲಿ ಅಂತ ಅಂದ್ರೆ ಇಲ್ಲಿರ್ತಕ್ಕಂಥ ಸಹಕಾರ ಸಂಸ್ಥೆಗಳ ಮುಖಾಂತರ ಇವತ್ತು ನಂದಿನಿ ನಡೀತಾ ಇರೋದು. ಯಾವ್ದೋ ಬೇರೆ ತರಕ್ಕೆ ಮೈಸೂರು ಸ್ಯಾಂಡ್ಲು ಅಥವಾ ಇನ್ನೊಂದು ರೇಷ್ಮೆ ಸೀರೆ ಗೊಂಬೆಗಳು ಈ ತರಕ್ಕೆ ಯಾರೋ ಒಬ್ಬರನ್ನ MD ನೇಮಕಾತಿ ಮಾಡಿ ಸರ್ಕಾರ ಆಡಳಿತಾಧಿಕಾರಿಗಳನ್ನ ನೇಮಕಾತಿ ಮಾಡಿ ನಡೆಸ್ತಾ ಇರೋಂತ ವ್ಯಾಪಾರ ಅಲ್ಲ ಇದು. ರೈತರು, ನಮ್ಮಪ್ಪ ನಮ್ಮಮ್ಮ ನಮ್ಮ ತಾತ ಇವರೆಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಆಕಳುಗಳನ್ನ ಕಟ್ಟಿ ಅಲ್ಲಿನ ಹಾಲನ್ನ ಡೈರಿಗೆ ಹಾಕಿ ನಂದಿನಿಯನ್ನ ಬೆಳೆಸಿರುವಂತದ್ದು. ಇದೊಂದು ಜನಪ್ರತಿನಿಧಿಗಳನ್ನ ಜನರೇ ಯಾರು ಹಾಲನ್ನ ಮಾರಾಟ ಮಾಡ್ತಾರೆ ಸರ್ಕಾರಕ್ಕೆ ಅಥವಾ ಈ ಒಕ್ಕೂಟಕ್ಕೆ ಮಾರಾಟ ಮಾಡ್ತಾರೆ, ಅವರೇ ಒಂದು ಏನು ಜನಪ್ರತಿನಿಧಿಗಳನ್ನ ಚುನಾಯಿಸಿಕೊಂಡು ಆ ಜನಪ್ರತಿನಿಧಿಗಳೇ ಆಡಳಿತವನ್ನ ನಡೆಸತಕ್ಕಂತ ವ್ಯವಸ್ಥೆ ಇರುವಂತ ಒಂದು ಸಹಕಾರಿ ಒಕ್ಕೂಟ, ಒಂದು ಮಹಾಮಂಡಳಿ ಇವತ್ತು KMF ಅಂತದ್ದು. ಅಂತ KMF ಅಡಿನಲ್ಲೇ ಸಾವಿರಾರು ಹಾಲು ಉತ್ಪಾದಕ ಸಹಕಾರ ಸಂಘಗಳು ಕೆಲಸ ಮಾಡ್ತಾ ಇದ್ದಾವೆ. ಇಂತಹ ಒಂದು ದೊಡ್ಡ ನೆಟ್ವರ್ಕ್ ಇರುವಂತಹ ಮತ್ತೆ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟಿರುವಂತಹ ಮತ್ತೆ ಕೋಟ್ಯಾಂತರ ಜನರಿಗೆ ಆರ್ಥಿಕ ಮೂಲವಾಗಿರೋಕೆ ಕಾರಣವಾಗಿರುವಂತಹ ನಂದಿನಿನ ಇವತ್ತು ಈ ತರದ ಯಾರಿಗೋ ಒಬ್ಬರಿಗೆ ಅಡವಿಡೋದಕ್ಕೆ ಹೋಗೋದ್ರ ಮುಖಾಂತರ ಇವತ್ತು ನಂದಿನಿನ ನಾಶ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಇದನ್ನ ಕರ್ನಾಟಕದ ನಾವೆಲ್ಲರೂ ವಿರೋಧಿಸಬೇಕು. ಮತ್ತೆ ಈ ತರದ್ದು ಕೇವಲ ಯಾವ್ದೋ ಒಂದು ವ್ಯಾಪಾರದ ಜುಜ್ಮಿ ನಮ್ಗೇನೋ 1000 ಅಥವಾ 1,000 ಲಕ್ಷನೋ ಅಥವಾ ಇನ್ನೇನೋ 500 ಲಕ್ಷನೋ ಎಷ್ಟೋ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅನ್ನೋ ವಿಚಾರ ಅಲ್ಲ. ನಂದಿನಿನ ಉಳಿಸ್ಕೋಬೇಕು. ಇವ್ರ ಯೋಗ್ಯತೆಗೆ ಒಂದು ಉದ್ಯೋಗ ಕೊಡಕ್ಕಾಗಲ್ಲ, ಉದ್ಯೋಗ ಸೃಷ್ಟಿ ಮಾಡಕ್ಕಾಗಲ್ಲ, ಅಥವಾ ಇವ್ರ ಯೋಗ್ಯತೆಗೆ ಇನ್ನೇನೋ ಜನರಿಗೆ ಒಂದು ಆರ್ಥಿಕ ಸ್ವಾವಲಂಬನೆಗಳನ್ನ ಮಾಡಿ ಕಟ್ಕೊಡಕ್ಕಾಗಲ್ಲ. ನಾವೇ ಜನರು ಕಟ್ಕೊಂಡಿರುವಂತದನ್ನ ಹಾಳು ಮಾಡೋದಕ್ಕೆ ಏನ್ ಧೈರ್ಯ ಇದೆ ಇವ್ರಿಗೆ? ಸಿದ್ದರಾಮಯ್ಯನಿಗೂ ಅಥವಾ DK ಶಿವಕುಮಾರ್ಗೂ ಬೇಕು ಅಂತ ಅಂದ್ರೆ ಅವ್ರು ಹೋಗ್ಬಿಟ್ಟು ಅಲ್ಲೆಲ್ಲಾದ್ರೂ ಹೋಗ್ಬಿಟ್ಟು ಯಾರ್ದಾದ್ರೂ ಗುಜರಾತ್ ಅವ್ರು ಚಿಪ್ಕೊಂಡ್ಬರ್ಲಿ ಯಾವ್ದು ಅಮೂಲ್ ಐಸ್ ಕ್ಯಾಂಡಿನ. ನಮಗೆ ಅದು ಅಗತ್ಯ ಇಲ್ಲ ಅವ್ರದ್ದು ಅಮೂಲ್ ಅವ್ರ ಸವಾಸ. ನೀವು ಬೇಕಿದ್ರೆ ಅವ್ರದ್ದು ಅಮೂಲ್ದು ಐಸ್ ಕ್ಯಾಂಡಿನ ಸಿದ್ದರಾಮಯ್ಯನೋ ಅಥವಾ DK ಶಿವಕುಮಾರ್ ಹೋಗಿ ಚಿಪ್ಕೊಂಡ್ಬರ್ಲಿ. ಬೆಳಿಗ್ಗೆ ಹೊತ್ತೆಲ್ಲ ಅವ್ರದ್ದು ಉಗ್ರ ಭಾಷಣ ಅದ್ ಹೆಂಗೋ ಹೇಳ್ತಾರಲ್ಲ, ಬೆಳಿಗ್ಗೆ ಹೊತ್ತೆಲ್ಲ ಒಂದೇ ಮಾತರಮ್ಮು, ರಾತ್ರಿ ಆಗ್ತಿದಂಗೆ ವಿಸ್ಕಿ ರಮ್ಮು. ಇದು ಇವತ್ತಿನ ಏನು ನೀಚರು ಮಾಡ್ತಾ ಇರುವಂತ ಕೆಲಸ. ಹಾಗಾಗಿ ಇದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. DK ಶಿವಕುಮಾರ್ ಅವರೇ,
ಇದು ಯಾರ್ದೋ ನಿಮ್ಮ ಅಪ್ಪಂದು ನಿಮ್ ತಾತಂದು ಅಲ್ಲ. ನಿಮಗೆ ಯಾವುದೇ ಈ ತರದ ಯಾವುದೇ ವಿಚಾರ ನಿಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ. ನಂದಿನಿ ಅವ್ರದ್ದು ಏನು ಯಾವ ರೀತಿಯಾಗಿ BMRC ಅಲ್ಲಿ ಯಾವ ರೀತಿಯಾಗಿ ಟೆಂಡರ್ ನಡೆದಿದೆ ಅಂತಕ್ಕಂಥದ್ದು ನೀವು ಒಬ್ರು ಉಪಮುಖ್ಯಮಂತ್ರಿಯಾಗಿ ಬೆಂಗಳೂರನ್ನ ನೋಡ್ಕೊಳ್ಳುವಂತವರಾಗಿ ನಿಮ್ಗೆ ಏನೇನು ಗೊತ್ತಿಲ್ಲ. ನೀವ್ ಹೇಳ್ತಾ ಇದ್ರಿ ಗ್ಲೋಬಲ್ ಅಂತ, ನಿಮ್ ಬಾಯಿಲದೆ ಗ್ಲೋಬಲ್, ಲೂಲು ಮತ್ತೆ ಇನ್ಯಾವು ಶೋಭಾ ಇವೇ ನಿಮ್ ಹತ್ರ ಇರುವಂತದ್ದು. ಯಾಕಂದ್ರೆ ನೀವೊಬ್ಬ ಬಿಸಿನೆಸ್ ಮ್ಯಾನು. ನಿನ್ನಂತ ಬಿಸಿನೆಸ್ ಮ್ಯಾನ್ ಅನ್ನ ನಾವು ಕರ್ಕೊಂಡ್ ಬಂದಿಲ್ಲಿ ಆಡಳಿತ ನಡೆಸಪ್ಪ ಅಂತ ಕುಡಿಸ್ಕೊಂಡ ಕಾರಣಕ್ಕೆ ಕರ್ನಾಟಕರು ಇವೆಲ್ಲವನ್ನ ಕನ್ನಡಿಗರಾದಂತ ನಾವೆಲ್ಲರೂ ಇವೆಲ್ಲವನ್ನ ಅನುಭವಿಸಬೇಕು. ಆದ್ರೆ ನೀವು ಒಂದು ಗ್ಲೋಬಲ್ ಟೆಂಡರ್ ಆಳು ಮೂಳು ಅಂತ ಮಾತಾಡ್ತಾ ಇದ್ದೀರಾ. ಇಲ್ಲಿ ನೋಡಿದ್ರೆ ಅದು ಗ್ಲೋಬಲ್ ಅಲ್ಲ, ಲೋಕಲ್ ಟೆಂಡರ್. ಸರ್ಕಾರ ಏನ್ ಹೇಳುತ್ತೋ ಅದು ನಾವು ಕೇಳ್ತೀವಿ ಅಂತ ಹೇಳಿ BMRC ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದು BMRC ಅವ್ರದ್ದು ಅವ್ರೇನೋ BMRC ಅವರು ಏನೋ ಒಂದ್ ರೀತಿಯಾಗಿ ಟೆಂಡರ್ ಕರೆದಿದ್ದಾರೆ, ಯಾರೋ ಬಂದಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆದ್ರೆ ಇದ್ರದ್ದು ಮೂಲ ಇದ್ರ ನಿರ್ಧಾರ ತೆಗೆದುಕೊಂಡಿರುವಂತ ಸರ್ಕಾರವೇ ಈಗಲೂ ಕೂಡ ಇದನ್ನ ವಾಪಸ್ ತೆಗೆದುಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಇರುವಂತದ್ದು. ಹಾಗಾಗಿ ಸರ್ಕಾರ ಇದನ್ನ ವಾಪಸ್ ತಗೋಬೇಕು. BMRC ಅವ್ರಿಗೂ ನಾವು ಹೇಳಿದೀವಿ, ನೀವು ತಗೊಂಡಿಲ್ಲ ಅಂತಾನೆ ನೀವು ಅದಕ್ಕೆ ಕನ್ನಡಿಗರ ಆಕ್ರೋಶವನ್ನ ಎದುರಿಸಬೇಕಾಗುತ್ತೆ. ಇದೊಂದು ಸೂಕ್ಷ್ಮವಾದ ವಿಚಾರ. ಈ ತರದ ಸೂಕ್ಷ್ಮವಾದ ವಿಚಾರಗಳು ಬಂದಾಗ ನೀವು ಸ್ವಲ್ಪ ಸೂಕ್ಷ್ಮವಾಗಿನೇ ಇದನ್ನ ಹ್ಯಾಂಡಲ್ ಮಾಡ್ಬೇಕಂತ ಹೇಳಿ ಅವ್ರಿಗೂ ಹೇಳಿ ಈಗ ಮನವಿನ ಕೊಟ್ಟಿದ್ದೀವಿ. ಸರ್ಕಾರ ಈ ಕೂಡಲೇ ಇದನ್ನ ವಾಪಸ್ ತಗೋಬೇಕು. 1, 2 ಅಲ್ಲ. ನೀವು ಅಮೂಲ್ ಅವ್ರಿಗೆ 1 ಕೊಡಬೇಡಿ, 2 ಕೊಡಬೇಡಿ. ನಮ್ ಕಾಂಪಿಟೇಟರ್ ಕರ್ಕೊಂಡ್ ಕುಂಡಿಸ್ಕೊಂಡ್ರೆ ಮುಂದೊಂದ್ ದಿನ ಅವ್ರು ನಮ್ಗೇನೆ ಬತ್ತಿ ಇಡುವಂತ ಒಂದು ಸಂದರ್ಭ ಎದುರಾಗುತ್ತೆ. ಹಾಗಾಗಿ ಅಂತ ಅವಕಾಶಗಳನ್ನ ನೀವು ಮಾಡಿಕೊಡಬಾರ್ದು ಅಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೀವಿ. ಇದೊಂದು ಇಡೀ ಕನ್ನಡಿಗರ ಒಂದು ಒಕ್ಕೊರಲಿನ ಧ್ವನಿ ಮತ್ತೆ ಒಕ್ಕೊರಲಿನ ಬೇಡಿಕೆ ಅಂತ ಹೇಳಿ ನೀವು ಭಾವಿಸಿಕೊಂಡು ಇದನ್ನ ಕೈ ಬಿಡಬೇಕು ಅಂತ ಹೇಳಿ ಕರ್ನಾಟಕ ಸಮಿತಿ ಪಕ್ಷದ ವತಿಯಿಂದ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೀವಿ. ನಮಸ್ಕಾರ.